ಅಲ್ಲ, ಈಗ ಬಿ ಜೆ ಪಿಯವರು ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ಅವ್ರು ಆರೋಪ ಮಾಡೋದೆ. ನಮ್ಮ ಕಾಂಗ್ರೆಸ್ ಸಂಸ್ಕೃತಿ ಹೆಂಗೆ ಅಂತಂದರೆ, ಯಾವಾಗಲೂ ಕೆಲಸ ಮಾಡೋದು, ಈ ಕ್ಷೇತ್ರ ಅಭಿವೃದ್ಧಿ ಪಡಿಸೋದು. ಯಾಕಂದರೆ ಅವರು ತನ್ವಿಶೇಟ್ ಸಾಹೇಬರು KPCC ಕಾರ್ಯಾಧ್ಯಕ್ಷರು. ಅದರ ಹಿನ್ನೆಲೆಯಲ್ಲಿ ಒಬ್ಬರು ಒಂದು ಮಂತ್ರಿಯಿಂದ ಜಾಸ್ತಿ ಹೋಗಿ ಜವಾಬ್ದಾರಿ ಸ್ಥಾನ ಇರ್ತಾರೆ ಇಡೀ ಮೈಸೂರು ಜಿಲ್ಲೆಯಲ್ಲೇ. ಅವ್ರದ್ದೇ ಒಂದು ಚಾಪ ಮೂಡ್ಕೊಂಡು ಕೆಲಸ ಮಾಡ್ತಾರೆ. ಯುವಕರಾಗ್ಬೋದು, ಹಿರಿಕರಾಗ್ಬೋದು, ಒಂದು ಪ್ರೀತಿ, ಒಂದು ವಿಶ್ವಾಸ, ಒಂದು ಇದು ಮಾಡ್ಕೊಂಡು ವಿಶೇಷವಾಗಿ ಅವರು ಅದ್ಭುತವಾಗಿ ಕೆಲಸ ಮಾಡ್ತವ್ರೆ. ಅದರ ಹಿನ್ನೆಲೆಯಲ್ಲಿ ಇವಾಗ ಈ BJP ಅವರು ಆರೋಪ ಮಾಡೋದ್ರಿಂದ ಈ ಆರೋಪಕ್ಕೆ ಏನೋ ಕೆಲಸ ಕಮ್ಮಿ ಆಗಲ್ಲ. ಇವ್ರು ಆರೋಪ ಮಾಡಿಲ್ಲ, ಅವರು ಏನಿಲ್ಲ. ಯಾಕಂದರೆ ಅವರು ಒಂದ್ಸಲಿ 6 ಸಲ ಶಾಸಕರಾದ್ರಿಂದ ಪ್ರತಿ ಸಲಿನೂ ಅವರು ಎಲ್ಲ ಸರ್ವ ಧರ್ಮ ಎಲ್ಲ ಸೇರಿಕೊಂಡು ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ಮತದಾನ ಕೊಟ್ಟು ಅವ್ರಿಗೆ ಪ್ರತಿ ಒಂದು 5 ವರ್ಷಕ್ಕೆ ಅವ್ರು ವಿಧಾನಸಭೆ ಕಳಿಸ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ಅಪಪ್ರಚಾರ ಅಂತಂದರೆ ಅವ್ರಿಗೆ ಯಾವುದೋ ಒಂದು ಸೆಂಟೆನ್ಸ್ ಇಲ್ಲ, ಏನಿಲ್ಲ. ಅವರು ನಿರುದ್ಯೋಗಿಗಳು ಯಾರು BJP ಅವರು, ಅದ್ರ ಹಿನ್ನೆಲೆಯಲ್ಲಿ ಅವ್ರು ಹೇಳೋದು ಸಹಜನೇ. ಆಮೇಲೆ ಗುಂಡಾಗಳು ಮಡಿಕೊಂಡು ಈಗ 3 ಲಕ್ಷ ಮತದಾರರು ಅವರೇ ನಮ್ಮ NR ಕ್ಷೇತ್ರದಲ್ಲಿ. ಯಾರು ಗುಂಡ ಯಾರಿಗೂ ಅಂತ ಅಲ್ಲ, ಅವ್ರ ಹತ್ರ ಯಾರು ಅವ್ರಿಗೆ ತಪ್ಪಿಸ್ತರು ಮಾಡೋರೆ. ಏನು ಒಂದು ಘಟನೆ ನಡೆದೈತೆ, ಆ ಘಟನೆ ಬಗ್ಗೆ ಮೊಕದ್ದಮೆ ಕೊಟ್ಟವ್ರ ಟೇಷನಲ್ಲಿ. ಅದರಿಂದಲೇ ತನಿಖೆ ಇದೆ. ಅದು ಯಾರು ಗುಂಡ ಯಾರಿದು ಅಂತ ಐಡೆಂಟಿಫೈ ಬರೋರು ಟೇಷನ್ ಅವರು, ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತಾರೆ. ಅದ್ರ ವಿಶೇಷವಾಗಿ ಒಂದು ತಂಡ ರಚನೆ ಮಾಡಿಬಿಟ್ಟು ಅವ್ರು ಕೊಡ್ತಾರೆ ಅಂತ ಹೇಳಕ್ಕೆ ಬಯಸ್ತಾರೆ. ಅವ್ರು BJP ಅವ್ರು ಹೇಳ್ತಾರೆ ಎಲ್ಲ ಆಯ್ತಾ ಇದೆ ಅಂತಂದರೆ, ಈಗ ಶಾಸಕರು ಏನು ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಈಗ ಯಾವುದೇ ಒಂದು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ವಾಟರ್ ಪ್ರಾಬ್ಲಮ್ ಇರ್ಬೋದು, ಮತ್ತು ಏನೋ ಒಂದು ರೋಡ್ಗಳ ಕೆಲಸ ಇರ್ಬೋದು, ಕಾಲೇಜ್ ಇರ್ಬೋದು. ಈಗ ಅವ್ರು ಇದೂ ಹೇಳೋರೆ ಏನಂತ ಅಂದ್ಬಿಟ್ಟು, ನಮ್ಮ ಕ್ಷೇತ್ರದಲ್ಲಿ ಆ ಹಾಸ್ಪಿಟ್ಲೇ ಇಲ್ಲ ಅಂತ. ಈಗ ಇಲ್ಲೇ ಐತಲ್ಲ, ಶಂಕರ ಮುಂದೆನೇ ಒಂದು ಹಾಸ್ಪಿಟ್ಲ್ ಐತೆ. ಈಗ ಕಾಲೇಜ್ ಇಲ್ಲ ಅಂತಂದ್ರು, ಕಾಲೇಜ್ ಐತೆ. ಅವ್ರು ಅಭಿವೃದ್ಧಿ ಏನು ಪಡಿಸ್ಬೇಕು, ಅಭಿವೃದ್ಧಿ ಯಾವ ಥರ ಯಾಕಂದರೆ ಅವರು 1957ರಿಂದ ಸತತವಾಗಿ ಅದು ರಾಜಕೀಯ ಕುಟುಂಬ. ಅವ್ರಿಗೆ ಯಾರು ಐಡೆಂಟಿಫೈ ಮಾಡೋದಿಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ಅವರು ರಾಷ್ಟ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಅಜಿತ್ ಶೇಖ್ ಸಾಹೇಬ್ರು ಒಂದು ಕುಟುಂಬ ಅಂತಂದರೆ ಅದರಲ್ಲಿ ಒಂದು ಹಿನ್ನೆಲೆ ಐತೆ. ಅದು ಒಂದು ಒಳ್ಳೆ ಒಂದು ಮೈನಾರಿಟಿಗೆ ಒಂದು ಬೂಸ್ಟ್ ಕೊಡೋಂಗೈತದೆ ಅಂತ ಆ ಕುಟುಂಬ ಹೇಳಕ್ಕೆ ಬಯಸ್ತೀನಿ. ಏನಾರ ಮಾಡ್ಕೊಳ್ಳಿ. ಈಗ ಒಬ್ಬ ಹೇಳ್ತಾನೆ ಏನಂತ, 25,000 ನಮ್ಮ ದಲಿತರು ಕೊಟ್ಕೊಡಿ. ನಾನು ಹೇಳ್ತೀನಿ, ಇವತ್ತು ಸರ್ವ ಜನಾಂಗೀಣ ಶಾಂತಿಯ ತೋಟ, ಎಲ್ಲ ಹಿಂದೂ, ಕ್ರೈಸ್ತು, ಮುಸಲ್ಮಾನರು ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಪ್ರತಿ ಒಂದು 5 ವರ್ಷಕ್ಕೆ ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ವಿಧಾನಸೌಧಕ್ಕೆ ಕಳಿಸ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ.